ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ನೂತನ ಪದಾಧಿಕಾರಿಗಳ ಆಯ್ಕೆ. ಒಕ್ಕಲಿಗರ ಒಕ್ಕೂಟದ ಶಿಡ್ಲಘಟ್ಟ ತಾಲೂಕು ಹೊಸ ಕಮಿಟಿ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಒಕ್ಕಲಿಗ ಸಮುದಾಯದ ಪ್ರಮುಖರು ಶಿಡ್ಲಘಟ್ಟ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಶಿಡ್ಲಘಟ್ಟ ತಾಲೂಕು ಹೊಸ ಕಮಿಟಿಯನ್ನು ಆಯ್ಕೆ ಮಾಡಿದ್ದಾರೆ. 3 ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಸಂಘಟನೆ ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಹಳೆಯ ಕಮಿಟಿಯನ್ನು ರದ್ದುಗೊಳಿಸಿ ಶಕ್ತಿ ತುಂಬಿದ ಹೊಸ ತಂಡವನ್ನು ನೇಮಕ ಮಾಡಲಾಯಿತು. ಸಭೆಯಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷ ನೆಲಮಂಗಲ ಮಧುಸೂದನ್, ಕಾರ್ಯಾಧ್ಯಕ್ಷ ಕೆಂಪಣ್ಣ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಆರ್ ಲಕ್ಷ್ಮಣ್, ಖಜಾಂಚಿ ಮಡಿಕೇರಿ ಪೊನ್ನಪ್ಪ ಹಾಗೂ ಸಹ ಕಾರ್ಯದರ್ಶಿ ವೆಂಕಟೇಶ್ ಹೆಚ್ವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಇವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಹೊಸ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಶಿಡ್ಲಘಟ್ಟ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಶೆಟ್ಟಹಳ್ಳಿ ದೇವಕೃಷ್ಣಪ್ಪ ಅವರು ತಾಲೂಕು ಅಧ್ಯಕ್ಷರಾಗಿ, ಭಕ್ತರಹಳ್ಳಿ ಕೋಟೆ ಚೆನ್ನೇಗೌಡ ಗೌರವಾಧ್ಯಕ್ಷರಾಗಿ, ದೊಣ್ಣಹಳ್ಳಿ ರಮೇಶ್ ಉಪಾಧ್ಯಕ್ಷರಾಗಿ, ಎಸ್ಎಂ ರವಿಪ್ರಕಾಶ್ ಪ್ರಧಾನ ಕಾರ್ಯದರ್ಶಿಯಾಗಿ, ದೇವನಹಳ್ಳಿ ನಂಜೇಗೌಡ ಕಾರ್ಯದರ್ಶಿಯಾಗಿ, ದೊಣ್ಣಹಳ್ಳಿ ಕಿಶೋರ್ ಕುಮಾರ್ ಖಜಾಂಚಿಯಾಗಿ, ಜಯಂತಿಗ್ರಾಮ ವೈರೇಗೌಡ, ಚೌಡಸಂದ್ರ ಶ್ರೀನಿವಾಸ್ ಮತ್ತು ಲೋಕೇಶ್ ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದರು. ನಿರ್ದೇಶಕರಾಗಿ ಬಿಕೆ ಮುನಿಕೆಂಪಣ್ಣ, ಚೌಡಸಂದ್ರ ಶ್ರೀಧರ್, ಶೆಟ್ಟಿಹಳ್ಳಿ ಮುನಿರಾಜು ಹಾಗೂ ನಾಗರಾಜ್ ನೇಮಕಗೊಂಡರು. ರಾಜ್ಯಾಧ್ಯಕ್ಷ ಮಧುಸೂದನ್ ಮಾತನಾಡಿ, ಒಕ್ಕಲಿಗ ಸಮುದಾಯ ಇಂದು ಸಂಘಟಿತರಾಗಿ ಹೋರಾಟ ಮಾಡುವ ಅಗತ್ಯ ಇದೆ. ಹೊಸ ಕಮಿಟಿ ಸದೃಢವಾಗಿ ಕಾರ್ಯನಿರ್ವಹಿಸಿ ಸಮುದಾಯದ ಹಕ್ಕು, ಕಲ್ಯಾಣ ಹಾಗೂ ಒಕ್ಕೂಟ ಕಾಪಾಡಬೇಕು ಅಂತ ಹೇಳಿದ ಅವರು, ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೊಸ ಕಂಪನಿಯನ್ನು ರಚಿಸಲಾಗಿದೆ ಎಂದರು. ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಶೆಟ್ಟಹಳ್ಳಿ ದೇವಕೃಷ್ಣಪ್ಪ ಮಾತನಾಡಿ, ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಸಮಿತಿಯನ್ನು ಬಲಪಡಿಸಲಾಗುವುದು. ಹೆಚ್ಚಿನ ಸದಸ್ಯರನ್ನು ಸೇರಿಸಿ ಸಮುದಾಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಲ್ಲಿ ಸಂಘಟನೆ ಮುಂಚೂಣಿಯಲ್ಲಿರಲಿದೆ. ಜಾತ್ಯತೀತವಾಗಿ ಕೆಲಸ ಮಾಡುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನ ಕಾರ್ಯದರ್ಶಿ ಎಸ್ಎಂ ರವಿಪ್ರಕಾಶ್ ಮಾತನಾಡಿ, ನೂತನ ತಂಡ ಗ್ರಾಮ ಮಟ್ಟದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವತ್ತ ಗಮನ ಹರಿಸುತ್ತಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಉದ್ಯೋಗಾವಕಾಶ, ಹಕ್ಕುಗಳ ರಕ್ಷಣೆ ಮೊದಲಾದ ವಿಷಯಗಳಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದರು. ಸಭೆಯ ಅಂತಿಮ ಘಟ್ಟದಲ್ಲಿ ಎಲ್ಲ ಹೊಸ ಪದಾಧಿಕಾರಿಗಳು ಸಂಘಟನೆಯ ಯಶಸ್ಸಿಗೆ ಸಂಪೂರ್ಣ ಬದ್ಧರಿರುವುದಾಗಿ ಘೋಷಿಸಿದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಮಾಡಲಿಲ್ಲ, ಎಲ್ಲ ಭೂಗತ ಆಗೋದು. ಯುಎಚ್ ಅಧ್ಯಕ್ಷ ನಾನು ಕುವೆಂಪು ಬ್ಯಾಂಕ್ ಮಾಡಿದ್ದೀನಿ, 24 ವರ್ಷ ಆಯಿತು. ಅದರಲ್ಲಿ ಈಗಲೂ ಇದ್ದೀನಿ, 5ನೇ ಬಾರಿ ಅಧ್ಯಕ್ಷ ಆಗಿದ್ದು, ಈಗ 5ನೇ ಬಾರಿ ಇದ್ದೀನಿ. ಒಕ್ಕಲಿಗರ ಸೇವೆ ಟೆಸ್ಟ್ ಮಾಡಿದ್ದೀನಿ. ನಾನೇ ಜಾಗ, ಒಂದನೇ ಜಾಗ ಇಲ್ಲ ನನ್ನ ಮಗದಲ್ಲಿ. ನಾನು ನನ್ನ ಹೇಳಿದ ಸ್ನೇಹಿತರು, ನಾನು ನನ್ನ ಜೊತೆ ಗೊತ್ತು 50 ವರ್ಷ ಆಯಿತು. ನಾನೇ ನನ್ನ ಮನೆ ಹತ್ರ ಕಟ್ಕೊಂಡಿದ್ದೀನಿ. 11ನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳಿಗೆ ಪ್ರತಿಯೊಬ್ಬ ಪುರಸ್ಕಾರ. ಒಬ್ಬ ಮಕ್ಕಳಿಗೆ ಬೆಳ್ಳಿ ರಾಕೆಟ್ 30 ಗ್ರಾಮ್ದು. ಹೋದ ವರ್ಷ 3,000 ಬಿದ್ದಿತ್ತು ಅದಕ್ಕೆ. ಈ ಸಾರಿ ಈಗ 1 ಲಕ್ಷ ಆಗಿದೆಯಲ್ಲ ಬೆಳ್ಳಿ, 30 ಗ್ರಾಮ್ ಬೆಳ್ಳಿ ಕೊಡಬೇಕು. ಒಂದು ಗಡಿಯಾರ ಚಾಲು 5,000 ಖರ್ಚು ಬರ್ತದೆ. ಅದನ್ನು ನಾವೇ ಸ್ವಂತ ಈ ಸಾರಿ ಬರ್ತಾ ಇದ್ದೀವಿ. ಅದನ್ನು ಬರೆಸಿ ಒಂದು 35 ಲಕ್ಷ ಕ್ಯಾಶ್ ಮಾಡಿದ್ದೀವಿ. ಇದಾದ ಮೇಲೆ ರಾಜ್ಯ ಒಕ್ಕಲಿಗರ ಒಕ್ಕೂಟ ನಮ್ಮ ಕೆಮ್ಮ ನಾಗಣ್ಣ ಕಕ್ಕಮ್ಮಂದ್ರಿಂದ ಬಂದಿದ್ರು ನಿವಾಸಕ್ಕೆ ಬರೋದ್ರು, ನನ್ನ ಕಾರ್ಯದರ್ಶಿ ಮಾಡಿದ್ರು. ತಿರ್ಗಾ ನಾನು ಜನ್ಮದ ಕಾರ್ಯಕ್ರಮ ಮಾಡೋದು ನಾನೇ ಕಾರ್ಯದರ್ಶಿ, ದುಡ್ಡು ಕಾಕೊಂಡೋದು ನಾನೇ. ಅದು ನೀವು ಇನ್ನೊಂದ್ಸರಿ ಬರಲ್ಲ ಯಾರು ಹಂಗೆ ಹೇಳ್ಬಿಟ್ರೆ ಎವ್ರು ಬಿಟ್ಟಿರ್ತಾರೆ. ನಾವು ಒಂದೇ ಸಾರಿ 5.5 ಲಕ್ಷ ಹೋಯ್ತು. ಒಂದೇ ಸಾರಿ ಹಾಕ್ಸ್ಕೊಟ್ಟಿದ್ದೆ. ನನ್ನ ಕ್ಷೇತ್ರ ಅದು, ನಾನು ಇರೋನು. ಈಗ ಸಂಘ ಸಂಸ್ಥೆ ಮಾಡೋಣ, ನಾನೇ ಮಾಡಲೇಬೇಕು, ವಿಧಿ ಇಲ್ಲದೆ ಮಾಡಿದೆ ಹೋಯ್ತು. ಅದಕ್ಕೆ ಆಯಪ್ಪ ಏನು ಮಾಡಿದ್ಮೇಲೆ ನನ್ನ ಸ್ನೇಹಿತರು ಈಗ ಕಾರ್ಯದರ್ಶಿ ಮಾಡಿದ್ದಾರೆ, ರಾಜ್ಯ ಕಾರ್ಯದರ್ಶಿ. ಒಂದು ಸೈಟ್ ಕೊಡ್ತೀನಿ ನಾನು ಹೇಳಿದೆ, ರಮೇಶ್ ಅಣ್ಣ ಪ್ರಭಾವ ಇಲ್ಲ, ಒಂದು ಸೈಟ್ ಕೊಡ್ಬೇಕು ನೀವು. ಆಯ್ತಣ್ಣ ನಾನು ಈಗಲೂ 50-60 ಸೈಟ್ ನಾವು ಕೊಡ್ತೀವಿ. 40-40 ಈಯಪ್ಪ ತಮ್ಮನೆ ನಾಗಣ್ಣವರು ಬಾಡಿಗೆ ಡಿಸಾಲ್ವ್ ಮಾಡ್ತಾರೆ. ಯಾವ ಸೈಟ್ ಹಾಕಿ ಕೊಡ್ತೀನಿ ನಾನು, ಬಾಡಿ ಡಿಸಾಲ್ವ್ ಮಾಡಿದೆ. ನನಗೇನು ಹೇಳಿದೆ. ಹೀಗಾಗಿ ನಮ್ಮ ಸೈಟ್ ಸೇರ್ಕೊಂಡು ಅಧ್ಯಕ್ಷ ಹಂಗಾಯ್ತು ಹಿಂಗಾಯ್ತು ಅಂತ ಏನು ಮಾಡೋಣ. ನೀವೇ ಅಧ್ಯಕ್ಷ ಆಯ್ತಪ್ಪ ಅಂತೀನಿ. ಸಂಘ ರಿಜಿಸ್ಟರ್ ಮಾಡಿಸ್ತಾವ, ರಿಜಿಸ್ಟರ್ ನನ್ನ ಹೆಸರು ರಿಜಿಸ್ಟರ್ ಆಗಿದೆ. ನನ್ನ ಸ್ನೇಹಿತ ಅವನು 4-5 ವರ್ಷ ಆಯಿತು. ಸ್ವಂತ ಡಬಲ್ ಬೆಡ್ರೂಮ್ ರೂಮ್ ಕೊಟ್ಟಿದ್ದಾನೆ ಮೇನ್ ರೋಡಲ್ಲಿ, ಮದುವೆ ದೇವಸ್ಥಾನ ರೋಡಲ್ಲಿ. ಇನ್ನೊಬ್ಬ ನಮ್ಮ ಚೆನ್ನಪ್ಪ ಅಂತ ಹೊರಬೇಕಾಗಿತ್ತು, ಅವ್ನು ಕೋರ್ಟ್ಗೆ ಹೋಗಿದ್ದ. ಅವರು ನೀವು ಎಷ್ಟು ಚೆನ್ನಾಗಿ ಬರ್ರಿ, 50 ಜನ ಬಂದು ಲಾಡ್ಸ್ಕೊಡ್ತಾರೆ. ಲಾಡ್ಜಿದೆ ಅವನು ಜೈಸೂರಲ್ಲಿ ಕೊಡ್ತಾನೆ. ಊಟದವನೇ ನೋಡ್ಕೊಂತ ಬಂದರೆ ಊಟ ಕೊಡ್ಸೋದ್ರೆ ನೋಡ್ಕೊಂತಾರೆ. ನಾವು ಜೊತೆ ಬಂದವರು ನಾವೆಲ್ಲ ಮಾಡ್ತೀವಿ. ಸಂಘಟನೆ ಯಾಕೆ ಮಾಡಬೇಕು ಅಂದರೆ ಪ್ರತಿ ತಿಂಗಳು ಮೀಟಿಂಗ್ ಇರ್ತದೆ ನಮ್ಮದು. ಯಾವುದು ಯುಎಚ್ ಯುಎಚ್ಗೆ ಬೇರೆ ಬಿಟ್ಬಿಟ್ರೆ ಬೇಡ ಅಂತ ಸುಮ್ಮನೆ. ನನಗೆ ನಮ್ಮಲ್ಲೇ ನಮಗೆ ತೊಂದರೆ ಮಾಡಿದ್ರು ರಾಜಕಾರಣಿಗಳು. ಯುಎಚ್ಗೆ ಬಿಟ್ಟು ಕುವೆಂಪು ಬ್ಯಾಂಕಲ್ಲಿ ಈಗಲೂ ಇದ್ದೀನಿ. ಪ್ರತಿ ತಿಂಗಳು ಮೀಟಿಂಗ್ ನಡೀತದೆ. ಕೋರ್ಟ್ಗಡೆ ಟ್ರಾನ್ಸಾಕ್ಷನ್ ಆಗ್ತಿದೆ, ವ್ಯವಹಾರ ಕೋರ್ಟ್ಗಟ್ಟಲೆ. ಈಗ ಒಂದು ಕೋಟಿ ಚಿಲ್ಲರೆಗೆ 2 ಸೈಟ್ ತಗೊಂಡು ಈ ಕಟ್ಟಲಿಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಹಿಂಗೆ ಹಾಕಿದ್ದೀನಿ. ಅಧ್ಯಕ್ಷನ ಮಾಡ್ತೀನಿ ಹಾಕು ಅಂದೆ, ಹಾಕ್ತೀನಿ ಅಣ್ಣ ಅಂದ. ಇನ್ನೊಬ್ಬ ಉಪಾಧ್ಯಕ್ಷ ಇಬ್ಬರು ಹಾಕಿ, ಇಬ್ಬರಿಂದ 2 ಫ್ಲೋರ್ ಕಟ್ತಾ ಇದ್ದಾರೆ ಪ್ರತಿ ತಿಂಗಳು. ಟೆಸ್ಟ್ ಈಗ ಕಾರ್ಯಕ್ರಮ ನಡೀತೀವಿ. 100 ಜನ ಮಕ್ಕಳಾಗಿದ್ದಾರೆ. ಅದನ್ನು ಆಗಸ್ಟಿಗೆ ಮಾಡ್ಬೇಕಂತ ಮಾಡಿದ್ದೀವಿ. ನಮ್ಮ ಶಾಸಕರು ಆದರೂ ಅವರು
ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸಂತೋಷ ಇದೆ. ಅವರು ದಲಿತರಾದ್ರು, ನಾವು ನೆಲಮಂಗಲದಲ್ಲಿ 60-70 ಜನ ಇರೋದಕ್ಕೆ ನಮಗೆ 33 ಗುಂಟೆ ಜಾಗ ಮಾಡ್ಕೊಂಡಿದ್ದಾರೆ. ಒಳ್ಳೆ ಜಾಗ, 5,000 ರೂಪಾಯಿ ಸ್ಪಾಟ್ ಇದ್ದಾರೆ. 5,000 ರೂಪಾಯಿ ಒಂದೇ ಜಾಗ ಮಾಡ್ಕೊಟ್ಟಿದ್ದಾರೆ. ಈಗ ಅದ್ರ ಪಕ್ಕಕ್ಕೆ ಸುತ್ತೂರು ರೋಡ್ ಇದೆ, ಅದು ಮೂರು ಕಡೆ ರೋಡ್ ಇದೆ, ಒಂದ್ ಕಡೆ ಪಾರ್ಕ್ ಇದೆ ಒಂದೇ. ಅದನ್ನು ಮಾಡ್ತೀನಿ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳಿದ್ದಾರೆ. ಜಾತಿ ಪ್ರಶ್ನೆ ಬೇರೆ, ಕಾರ್ಯ ಬೇರೆ. ಕಾರ್ಯ ನಾವು ಮಾಡಿಸೋದ್ರಲ್ಲಿ ಇರ್ತದೆ, ಕಾರ್ಯ ಅದನ್ನು ಮಾಡ್ತೀವಿ ಅಂತಾರೆ. ನಾವೇನು ಹೇಳಿ ನಾನು 3 ಎಕರೆ ಜಮೀನು ಮಾಡಿಸ್ತೀನಿ ಕಾರಣ ಟ್ರಸ್ಟ್ಗೆ ಅಂತ. ಹಂಗೆ ಯಾವಾಗ ನಾವು ಇನ್ನೊಬ್ಬರು ಮಾಡೋದು, ನಾವು ನೆಟ್ಗಿರ್ಬೇಕು. ನಾವು ನೆಟ್ಗಿದ್ದಾಗ MLA ಬರ್ತಾನೆ, ಮುಖ್ಯಮಂತ್ರಿಗಳು ಬರ್ತಾನೆ ಅಲ್ವಾ. ಈಗ ಆಯೋಗದಿಂದ ನಮ್ಮ ಕೃಷ್ಣಪ್ಪ ಅಧ್ಯಕ್ಷರಾದಲ್ವಾ, ನಮ್ಮ ಒಕ್ಕಲಿಗರ ಆಯೋಗದಿಂದ ಆ 500 ಕೋಟಿ ಸಾಂಕ್ಷನ್ ಮಾಡಬೇಕು ಯಡಿಯೂರಪ್ಪ ಅಂತ ನಾನೇ ಸಾಕ್ಷಿ. ಯಾಕೆ ನನ್ನ ಮಗದಲ್ಲಿ ತೊಡೆತ್ತ ಯುದ್ಧ ಮಾಡಿದ್ದಕ್ಕೆ ಅವ್ರು 500 ಕೋಟಿ ಯಡಿಯೂರಪ್ಪ ಬಿಡಲ್ಲ ಒಕ್ಕೂಟರು ಅಂತ 500 ಕೋಟಿ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ ಸಾಂಕ್ಷನ್ ಮಾಡಿ, ಅದಕ್ಕೆ ನಮ್ಮ ರಿಲೇಷನ್ ಕೃಷ್ಣಪ್ಪ ಅವ್ರನ್ನ ಅಧ್ಯಕ್ಷರು ಮಾಡೋದು. ಅವ್ರ ತಗ ಹೋಗಿದ್ದವಲ್ಲ, ಅಷ್ಟೇ ಫೋಟೋಗಳು ಇರಬೇಕು, ಫೋಟೋ ಇದೆ ನೋಡಿ. ಅವ್ರಿಗೆ ಸನ್ಮಾನ ಮಾಡಿ ಅವ್ರು ಹೇಳಿದ್ರು, ಮಾಡಪ್ಪ ನಿಮ್ಗೆ ಏನು ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ನಾವು, ಯಾಕೆಂದ್ರೆ ರಿಸಲ್ವ್ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಅದು ಮಾಡಿದ್ವಿ. ಸಂಘಟನೆ ಯಾವಾಗಲೂ ಇರಬೇಕು. ನಾವು ಸಂಘಟನೆ ಇದ್ದೀವಿ ಅಂತ ಇನ್ನೊಂದು ಜಾತಿ ಬೈಬಾರ್ದು. ನಾನು ಯಾರನ್ನೂ ಬೈಯಲ್ಲ. ಒಂದು ವೇಳೆ ನಮ್ಮೂರಲ್ಲಿ ನಮ್ದು ಬೇಗೂರು, ನನ್ನ ಮಗದ ತಾಲೂಕಲ್ಲಿ ಪೆಪ್ಸಿ ಫ್ಯಾಕ್ಟ್ರಿ ಹತ್ರ ಅತಿ ಜನಾಂಗ ಇರೋದು ಅವರೇ, ಯಾರು SC ST ಎರಡೂ ಆಗ್ಬಿಟ್ರೆ ನಮ್ಮೂರಲ್ಲಿ ಯಾರೇನು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಎಲ್ಲರೂ ಪಾಪ ನಮ್ಮ ಹತ್ರ ಚೆನ್ನಾಗಿದ್ದಾರೆ, ನಮ್ಮ ಹತ್ರ ಕೂಲಿ ಮಾಡೋರು ಭಾರಿ ಚೆನ್ನಾಗಿದ್ದೀವಿ. ಎಲ್ಲರೂ ಅಷ್ಟೇ ಮಧುವಣ್ಣ ಅಂತಾರೆ, ಮುನಿಯಪ್ಪನ ಮಕ್ಕಳು ಅಂತಾರೆ, ಭಾರಿ ಪ್ರೀತಿಸ್ತಾರೆ. ಅವ್ರು ಬಿಟ್ಟರೆ ತಿಂಗಳು 2ನೇ ಸ್ಥಾನ. ಅವರು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ. 33 ಜಾತಿ ಇದೆ ನಮ್ಮೂರಲ್ಲಿ, 33 ಜನಾಂಗ ಇದೆ, ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಯಾರ್ಯಾರು ಭಯಲ್ಲ. ಯಾರು ಮದುವೆ ಆದರೂ ಓದ್ತೀವಿ, ಬಡವರಾದ್ರೂ ಸಾಕು ಓದಿ ಚೆನ್ನಾಗಿದ್ದೀವಿ. ಸಂಘಟನೆ ಇರಬೇಕು, ನಮ್ಮ ಒಳ್ಳೆತನ ಇರಬೇಕು, ನಡೀತದೆ. ಇನ್ನೊಂದು ಪತ್ರಿಕೆಯವರಿಗೆ ಈಗ ನಾವು ಮಾತಾಡೋ ವಿಷಯ, ಈಗ ಜಾತಿ ಗಣತಿ ನಡೀತಾ ಇದೆ, ಜಾತಿ ಜನಗಣತಿ ನಡೀತಾ ಇದೆ. ಅದಕ್ಕೆ ನೀವು ನಿಮ್ಮ ಜೊತೆ ನಿಮ್ಮ ಸ್ನೇಹಿತರು, ನಮ್ಮ ಸ್ವಾಮೀಜಿಯವರು, ಸನ್ಮಾನ್ಯ ಶ್ರೀ ಡಾಕ್ಟರ್ ನಿರ್ಮಲಾ ಸ್ವಾಮೀಜಿಯವರು, ಶ್ರೀ ಡಾಕ್ಟರ್ ನಂಜಾವೃತ ಸ್ವಾಮೀಜಿಯವರು, ನಮ್ಮ ಚಂದ್ರಶೇಖರ್ ಸ್ವಾಮೀಜಿಯವರು, ನಿಶ್ಚಲಾನಂದ ಸ್ವಾಮೀಜಿಯವರು, ಎಲ್ಲರಿಗೂ ಒಂದು ವಿಷಯ ಮುಟ್ಟಿಸ್ತಾನೆ ನಿಮ್ಮಿಂದ. ಈಗ ನಮ್ಮಲ್ಲಿ ಏನಾಗಿದೆ, ಈಗ ಪಂಗಡಗಳು 115 ಪಂಗಡ ಆಗಿದೆ. ಯಾವುದು ಇದು ಎಲ್ಲ, ಯಾಕಂದ್ರೆ ಹೇಳಿದ್ರೆ ನೀವು ಬೈಕಂತೀರ ನಾವು, ಅಂಗಡಿಕಾರರು, ದಾಸಯ್ಯ, ಇಲ್ಲಿ ನಮ್ಮ ಮರ್ಸೋತ್ರಿಗರು, ಬಳ್ಳದೇವರು, ಹೊಸದೇವರು, ಕಿಲ್ನಾವಿ ಕಂಡಿದ್ದೀವಿ. ತುಮಕೂರು ರಾಜ್ಯಕ್ಕೆ ಬಂದರೆ ಕುಂಚಿಟಿಗಳು. ಅವ್ರೇನು ಮಾಡ್ತಾರೆ, ಅವರು ಒಕ್ಕಲಿಗರಂತ ಎಲ್ಲೂ ಬರ್ಸಲ್ಲ, ಕುಂಚಿಟಿಗ ಅಂತ ಬರ್ತಾರೆ. ಕುಂಚಿಟಿಗ ಎಲ್ಲೂ ಇದಿಲ್ಲ, ಕಾಲಮ್ ಇಲ್ಲ, ಬಯಲಾದಲ್ಲೂ ಇಲ್ಲ, ಒಕ್ಕಲಿಗ ಮಾತ್ರ ಒಂದೇ ಇರೋದು. ಅವ್ರೇನು ಮಾಡ್ತಾರೆ, ನಮ್ಗೆ ಈಗ ಸಿದ್ದರಾಮಯ್ಯ ಹೇಳ್ತಿರೋದು ನಮಗೆ ಹೊಡಿತಿರೋದು ಕೆರೆದಾಗ ಇನ್ಯಾರಿಗೂ ಅಲ್ಲ. ಏನು ಮಾಡ್ತಾವ್ರೆ ಅಂದರೆ, ಈಗ ನೀನೇ ಹೋಗಿ ಕುಂಚಿಟಿಗ ಅಂತ ಬರ್ಸೋದು, ನೀನು ಜಾತಿನೇ ಬರೋದಲ್ಲ. ನೀವು ಅಲ್ಪಸಂಖ್ಯಾತರಿಗೆ ಗೊತ್ತೀಯ, ಅಲ್ಲಿ SC ಗೊತ್ತೀಯ, ನೀನು ಸರ್ಟಿಫಿಕೇಟ್ ಇಲ್ಲ, ಹಾಳಾಗೋಗೋದು ನೀನೇ. ಇದು ಸ್ವಾಮೀಜಿ ಹೇಳ್ತಾರೆ, ಯಾಕೆ ನಮ್ಮ ನಂಜಾವೃತರು ಪ್ರತಿಯೊಂದು ಪಕ್ಷಕ್ಕೆ ಕರ್ತೀನಿ ಅವ್ರನ್ನ. ಯಾರು ಆ ಥರ ಹೇಳಿಬೇಡಿ, ಯಾರು ಆ ಥರ ಹೇಳ್ಬೇಡಿ. ಜನಾಂಗ ಒಕ್ಕಲಿಗ ಒಂದೇ ಬರೀರಿ. ಮಂಗಳೂರು ಉಡುಪಿ ಕಡೆಗೆ ಬಂದ ಶೆಟ್ರು, ಬಡ್ಸು, ಹೆಗ್ಡೆ, ಆಳ್ವ, ಅವ್ರ ಒಕ್ಕಲಿಗರು ಬರ್ಸಲ್ಲ, ಎಲ್ಲ ಅವ್ರು ಸರ್ನೇ ಬರ್ಸ್ಕೊಂತಾರೆ. ಅದೇನು ಲೆಕ್ಕಕ್ಕೆ ಬರಲ್ಲ. ಹಂಗಾಗಿ ನಾವೀಗ 1 ಕೋಟಿ ಇರೋ ಜನ ಈ ಮಟ್ಟಕ್ಕೆ ಬಂದರೆ ಅದೇ ಉದ್ದೇಶ. ಆಮೇಲೆ ಇವರು ನಮ್ಮ ಮಡಿಕೇರಿ ಸಿಪಾಯಿ, ಅವ್ರ ಒಕ್ಕಲಿಗರ ಬರ್ಸ 6 ಭಾಷೆ ಒಕ್ಕಲಿಗರು ಹೋಗ್ತಾರೆ. ಮೊದಲು ನಾವು ಹೇಳೋದು ಒಕ್ಕಲಿಗ ಅಂತ ಬರ್ಸಿ, ನೀವು ಆಮೇಲೆ ಸಬ್ ಕ್ಯಾಸ್ಟ್ ಬರ್ಸ್ಕೊಳ್ಳಿ, ಹಿಂದೂ ಹಾಕಿ. ಇಲ್ಲಿ ಎಷ್ಟು ಜನ ಇದ್ದಾರೆ, ರೆಡ್ಡಿ, ಮರಸು, ಉಸ್ಕೋ, ಸಾದ್ರು, ಈ ಥರ ಅದನ್ನೆಲ್ಲ ಬಿಟ್ಟು ಎಲ್ಲ ಫ್ರೀ ಮಾಡ್ಕೊಡ್ತೀನಿ. ನೀವೆಲ್ಲಾದ್ರೂ ಕ್ಯಾಂಪ್ ಮಾಡಂಗಿದ್ರೆ ಉಚಿತವಾಗಿ ಬಂದ್ ಮಾಡ್ಕೊಡ್ತೀವಿ. ನಮ್ಮ ಸಂಘದಿಂದಾನೇ ಮಾಡಿ, ಪರವಾಗಿಲ್ಲ. ಬೋರ್ಡ್ ಹಾಕೊಂಡು ಎಲ್ಲಾದ್ರೂ ತಾಲೂಕಲ್ಲಿ, ನಿಮ್ಮ ತಾಲೂಕಲ್ಲಿ ಎಲ್ಲೇ ಮಾಡಿದ್ರು, ಮತ್ತೇನಾದ್ರೂ ಗರ್ಭಕೋಶ, ಅಪೆಂಡಿಕ್ಸು, ಫೈಲ್ಸು, ಕಣ್ಣಾಪ್ರೇಷನು ಏನೇ ಇದ್ರು ನಾನು ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ನೀವು ಬರೀ ಔಷಧಿ ಮಾತ್ರ ತಗೊಂಡ್ರೆ ಸಾಕು. ನನ್ನ ನಂಬರ್ ತಗೊಳ್ಳಿ. ನೀವು ಯಾವಾಗ ಯಾರೇ ಆಕ್ಸಿಡೆಂಟ್ ಆಗಲಿ, ಬ್ಲಡ್ ಬೇಕಂದ್ರೆ ಬ್ಲಡ್ ಆಗಲಿ, ಏನೇ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇದ್ರೂ ನಾನು ಅಲ್ಲಿ ಸಹಾಯ ಮಾಡ್ತೀನಿ. ಹೇಳ್ಬೇಡ ನಂಬರ್, ಹಂಗೆ ನಂಬರ್ ಹೇಳಿ. 944-8744-247. ಪದಾಧಿಕಾರಿ ಆಯ್ಕೆ ಅದಾಗಿಬಿಡಿ. SM ರವಿಪ್ರಕಾಶ್ ಅಂತ. ನಾವು
ಅಖಿಲ ಒಕ್ಕೂಟ ಕರ್ನಾಟಕ ಒಕ್ಕಲಿಗರ ಕಮಿಟಿಯಿಂದ ಇವತ್ತು ಶಿಡ್ಲಘಟ್ಟ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆ ಸೇರಿ ಈಗಾಗಲೇ 3 ವರ್ಷಗಳ ಹಿಂದೆ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ಆದರೆ ಆ ಸಮಿತಿ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂಥೇಳಿ ಆ ಸಮಿತಿಯನ್ನು ರದ್ದು ಮಾಡಿ ಹೊಸದಾಗಿ ಪುನರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಏನೇ ರೈತರ ಒಕ್ಕಲಿಗರ ಕುಟುಂಬಗಳಿಗೆ ಆಗಲಿ ಒಕ್ಕಲಿಗರ ಜಾತಿಗೆ ಅಲ್ಲೇ ಸಮಸ್ಯೆ ಬಂದರೂ ಕೂಡ ಅಖಿಲ ಒಕ್ಕೂಟ ಒಕ್ಕಲಿಗರ ಸಂಘ ನಿಂತ್ಕೊತದೆ ಅನ್ನೋ ಒಂದು ಧೈರ್ಯ ಮಾಡಿ ಇವತ್ತು ರಾಜ್ಯ ಸಮಿತಿ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಾದ ಮಧುಸೂದನ್ ಹಾಗೂ ಪೊನ್ನಪ್ಪ ಕಾರ್ಯಾಧ್ಯಕ್ಷರು, ಆಮೇಲೆ ಖಜಾಂಚಿ ಪೊನ್ನಪ್ಪನವರು, ಸಣ್ಣ ಕೆಂಪಣ್ಣನವರು, ಆಮೇಲೆ ಲಕ್ಷ್ಮಣ್ಣವರು, ವೆಂಕಟೇಶ್ ಅವರು ರಾಜ್ಯ ಪದಾಧಿಕಾರಿಗಳು ಬಂದು ಇಲ್ಲಿ ಪ್ರವಾಸಿ ಮಂದಿರದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ರೈತ ಒಕ್ಕಲಿಗ ಕುಲ ಬಾಂಧವರು ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಪುನರ್ರಚನೆಯನ್ನು ಏನು ಇವತ್ತು ಮುಂದಿನ ದಿನಗಳಲ್ಲಿ ರೈತರಿಗೆ ಒಕ್ಕಲಿಗರ ಕುಟುಂಬದವ್ರಿಗೆ ಎಲ್ಲೇ ಸಮಸ್ಯೆ ಬರಲಿ, ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಧೈರ್ಯವಾಗಿ ಇರ್ತೀವಿ. ರಾಜ್ಯ ಮಟ್ಟದಿಂದ ನೀವು ಕೂಡ ಒಗ್ಗಟ್ಟಾಗಿ ಎಲ್ಲೇ ಸಮಸ್ಯೆ ಬಂದರೂ ತಾಲೂಕು ಸಮಿತಿ ಪದಾಧಿಕಾರಿಗಳು ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ನಾವು 20 ಜನ ಸಮಿತಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಸಮಸ್ಯೆ ಬಂದರೂ ಕೂಡ ಒಗ್ಗಟ್ಟಾಗಿರ್ತೀವಿ. ಆಮೇಲೆ ಏನು ಇವತ್ತು ಮುಂದಿನ ಕೆಂಪೇಗೌಡ ಜಯಂತಿ ಕೂಡ ನಾವು ಒಗ್ಗಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಾಲೂಕಿನ ಜನತೆಗೆ ಮಾಹಿತಿ ಕೊಡ್ತಾರೆ. ಎಲ್ಲ ನನ್ನ ಆತ್ಮೀಯ ಸನ್ಮಿತ್ರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ಇಂದಿನ ಈ ಸಭೆಗೆ ನೀವೆಲ್ಲರೂ ಆಗಮಿಸಿರೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಈ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ನನ್ನ ಒಕ್ಕಲಿಗ ಜನಾಂಗದ 115 ಪಂಗಡಗಳು ಒಂದೇ ಒಕ್ಕಲಿಗ ಎಂದೇ ಬಿಂಬಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಗೂ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೂ ನನ್ನ ಆರಾಧ್ಯ ದೈವ ಶ್ರೀ 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 ಡಾಕ್ಟರ್ ನಂಜಾವತಿ ಸ್ವಾಮಿಗಳು ಹಾಗೂ ಶ್ರೀ 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 ಚಂದ್ರಶೇಖರನ ಸ್ವಾಮಿಗಳು, ನಿಶ್ಚಲನ ಸ್ವಾಮಿಗಳು ಎಲ್ಲ ಸೇರಿ ಎಲ್ಲ ಮಾಧ್ಯಮದವರಿಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ಕೈ ಮುಗಿದು ಬೇಡ್ಕೊಳ್ತೇವೆ. ಪದಾಧಿಕಾರಿ ಆಯ್ಕೆ ಸಭೆಯ ತಾಲೂಕು ಅಧ್ಯಕ್ಷರಾಗಿ ದೇವಕೃಷ್ಣಪ್ಪ ಶೆಟ್ಟಿಹಳ್ಳಿ ಅವರನ್ನು ನೇಮಿಸಲಾಗಿದೆ. ಗೌರವಾಧ್ಯಕ್ಷರಾಗಿ ಕೋಟೆ ಚೆನ್ನೇಗೌಡ ಭಕ್ತರಹಳ್ಳಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಪ್ರಧಾನ ಕಾರ್ಯದರ್ಶಿ NM ರವಿಪ್ರಕಾಶ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಉಪಾಧ್ಯಕ್ಷರು ರಮೇಶ್ ದೊಡ್ಡಹಳ್ಳಿ ಅವರನ್ನು ಮಾಡೋಕ್ಕಾಗಿದೆ. ಕಾರ್ಯದರ್ಶಿ ನಂಜೇಗೌಡ ದೇವೇನಹಳ್ಳಿ, ಖಜಾಂಚಿ ಕಿಶೋರ್ ಕುಮಾರ್ ದೊಣ್ಣೇನಹಳ್ಳಿ, ಸಹಕಾರ್ಯದರ್ಶಿಗಳು ದೇವರಾಜು ಅಂಕತಟ್ಟೆ, ಕೇಶವ ಶೆಟ್ಟಿಹಳ್ಳಿ, ಶ್ರೀನಿವಾಸ್ ಶಿಡ್ಲಘಟ್ಟ. ಸಂಘಟನೆ ಕಾರ್ಯದರ್ಶಿಗಳು ಬೈರೇಗೌಡ, ಶ್ರೀನಿವಾಸ್ ಚೌಟ್ಸಂದ್ರ, ಲೋಕೇಶ್ ಹುಣಸನಹಳ್ಳಿ. ನಿರ್ದೇಶಕರು BK ಮುನಿಕೆಂಪಣ್ಣನವರು, ಹಿರಿಯರು ಶ್ರೀಧರ್ ಚೌಟ್ಸಂದ್ರ, ನಾಗರಾಜು ಗುಂಟ್ಲು, ಮುನಿರಾಜು ಶೆಟ್ಟಿಹಳ್ಳಿ ಇವರನ್ನು ನೇಮಿಸಲಾಗಿದೆ. ಇವರ ಕಾರ್ಯಕ್ಷಮತೆ ಇನ್ನು ಮುಂದೆ ನಡೆಯಲಿಕ್ಕೆ ನಮ್ಮ ರಾಜ್ಯ ಒಕ್ಕೂಟದಿಂದ ಅವರಿಗೆ ಅನುಮತಿಯನ್ನು ಕೊಡ್ತಾ ಇದ್ದೀವಿ. ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಅದರಲ್ಲಿ ಈ ಸಭೆಯಲ್ಲಿ ಈ ವೇದಿಕೆಯಲ್ಲಿ ಒಂದೇ ಒಂದು ಮೆಸೇಜ್ ಫಾರ್ವರ್ಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಯಾವುದಂದರೆ ನಾನು ಜಾತ್ಯತೀತವಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ವಿಚಾರ ಬಂದಾಗ ಈ ನಮ್ಮ ಕುಲಬಾಂಧವರಲ್ಲಿ ವಿಚಾರ ಬಂದಾಗ ಅವರಿಗೆ ಆರ್ಥಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ಸಹಾಯ ಮಾಡೋಕ್ಕೆ ಆ ಮುಂಚೂಣಿಯಲ್ಲಿ ನಾನು ಕೆಲಸ ಮಾಡೋಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.